ಆತ್ಮೀಯ ಬಂಧುಗಳೇ, ಮನುಷ್ಯ ಇವತ್ತು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಅಗಾಧವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ. ಆದರೆ ಅಂತರಂಗದಲ್ಲಿ ಸೋಲ್ತಾ ಇದ್ದಾನೆ. ಹಳೆಯ ಮಾನವನಲ್ಲಿ ಅಂದರೆ ಈ ಸೃಷ್ಟಿಯಾದಾಗಿದ್ದಂಥ ಮಾನವನಲ್ಲಿ ಇದ್ದಂಥ ದುಃಖ, ದುರಾಶೆ, ಇವುಗಳಿಂದ ಅಸೂಯೆಗಳಿಂದ ಅವನು ಜರ್ಜರಿತನಾಗ್ತಾ ಇದ್ದಾನಲ್ಲ, ಆವಾಗಿನಕ್ಕಿಂತ ಇವತ್ತು ಇನ್ನೂ ಹೆಚ್ಚಾಗಿ ಜರ್ಜರಿತನಾಗ್ತಾ ಇದ್ದಾನೆ. ಹೊರಗೆ ಎಷ್ಟೇ ಪ್ರಗತಿ ಕಂಡರೂ ಕೂಡ ಮನುಷ್ಯನೊಳಗೆ ಆ ದುರ್ಗುಣಗಳು ತಾಂಡವ ನಿಂತೇ ಇಲ್ಲ. ಆದ್ದರಿಂದ ಅವನು ಪ್ರಗತಿ ಸಾಧಿಸಿದ ಅಂದರೆ ಹೇಗೆ ಹೇಳೋಕ್ಕಾಗುತ್ತೆ? ಹೊರಗಡೆಗೆ ಪ್ರಗತಿ ಸಾಧಿಸಿದ್ದಾನೆ, ಆದರೆ ಒಳಗಡೆಗೆ ಆ ದುರ್ಗುಣಗಳೆಲ್ಲ ಹಾಗೇ ಇದ್ದಾವೆ ಮತ್ತು ಇನ್ನೂ ಹೆಚ್ಚೆಚ್ಚಾಗಿ ಆಗ್ತಾ ಇದ್ದಾವೆ. ಅವುಗಳ ಸಂಕೀರ್ಣತೆಯಿಂದ ಇನ್ನೂ ಹೆಚ್ಚು ಜರ್ಜರಿತನಾಗ್ತಾ ಇದ್ದಾನೆ. ಮೊದಲನೇ ಮನುಷ್ಯರಾದರೂ ಸ್ವಲ್ಪ ಶಾಂತಿ ನೆಮ್ಮದಿಗಳಿಂದ ಅವರು ಇರಬಲ್ಲರಾಗಿದ್ದರು. ಹೊರಗಡೆ ಪ್ರಗತಿ ಆಗ್ತಾ ಇದೆ, ಆದರೆ ಒಳಗಡೆಗೆ ಸೋಲ್ತಾ ಇದ್ದಾನೆ. ಆದರೆ ಭಾರತೀಯ ಪರಂಪರೆ ಹೇಳುವುದು ಹೊರಗೆ ಮತ್ತು ಒಳಗೆ ಎರಡೂ ಕಡೆಗೂ ಕೂಡ ಅವನು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ. ಅದಕ್ಕೆ ಶಂಕರಾಚಾರ್ಯರು ಇದನ್ನು ಪ್ರವೃತ್ತಿ ಮತ್ತು ನಿವೃತ್ತಿ ಅಂತ ಕರೆದರು. ಬಹಿರಂಗ ಮತ್ತು ಅಂತರಂಗ ಎರಡೂ ಕೂಡ ಪ್ರಗತಿಯಡೆಗೆ ಸಾಗಿದಾಗ ಮಾತ್ರ ಮನುಷ್ಯ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಅವನಿಗೆ ಅವು ಮಂಗಳವನ್ನು ಉಂಟು ಮಾಡ್ತವೆ. ಇಂದು ನಾವು ಏನನ್ನೂ ಗಳಿಸ್ಬೇಕು ಅಂತ ಹೋಗ್ತೇವೆ, ಏನೋ ಗಳಿಸೋಕ್ಕೆ ಹೋಗ್ತೇವೆ, ಆದರೆ ಇನ್ನೇನನ್ನು ಕಳೆದುಕೊಳ್ತಾ ಇದ್ದೇವೆ. ಅದರ ಪರಿಣಾಮ ನಾವು ಮನಸ್ಸೆಲ್ಲ ಅಮಂಗಳವಾಗ್ತಾ ಇದೆ, ಮನೆಗಳೆಲ್ಲ ಅಮಂಗಳವಾಗ್ತಾ ಇದೆ, ಸಮಾಜವೆಲ್ಲ ಅಮಂಗಳವಾಗ್ತಾ ಇದೆ. ಯಾಕೆ ಅಂತಂದರೆ ಅವನು ಮನುಷ್ಯ ಏನು ಗಳಿಸ್ಬೇಕು ಅಂತ ಹೋಗ್ತಾ ಇದ್ದಾನಲ್ಲ, ಇನ್ನೇನು ಕಳೆದುಕೊಳ್ತಾ ಇದ್ದೆ ಅನ್ನೋ ಭಾವನೆ ಅವನಿಗೆ ಬರ್ತಾ ಇಲ್ಲ. ಅದಕ್ಕೆ ಸಿದ್ದಯ್ಯ ಪುರಾಣಿಕರ ಒಂದು ಅದ್ಭುತವಾದಂಥ ಪದ್ಯ ಇದೆ. ಅವರು ಅದರಲ್ಲಿ ಬರೀತಾರೆ. ಇವತ್ತಿನ ಜನಜೀವನವನ್ನು ಬಹಳ ಚೆನ್ನಾಗಿ ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು. ಈಗ ಏನನ್ನು ಪಡ್ಕೊಳ್ತಾ ಇದ್ದೇವೆ, ಏನನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನೋ ಪಟ್ಟಿಯನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಮಾತು ಬಂತು ಕೃತಿ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು ಅಂತ. ಹೀಗೆ ಅದನ್ನು ನಾವು ಇನ್ನೂ ಹಾಗೆ ಮುಂದುವರಿಸ್ಬೋದು. ಏನಂತಂದರೆ ಮನುಷ್ಯ ಇವತ್ತು ಹಣ ಗಳಿಸ್ತಾ ಇದ್ದಾನೆ, ಹಣ ಬಂತು ಮತ್ತು ಆರೋಗ್ಯ ಹೋಯಿತು ಅಂತ. ಆರೋಗ್ಯವನ್ನು ಗಳಿಸ್ಕೊಳ್ಳೋದಕ್ಕೆ ಮತ್ತೆ ಹಣವನ್ನು ಕಳ್ಕೊಳ್ತಾನೆ, ಹಣವನ್ನು ಗಳಿಸೋದಕ್ಕಾಗಿ ಆರೋಗ್ಯವನ್ನು ಕಳ್ಕೊಳ್ತಾನೆ. ಕೊನೆಗೆ ಅವನು ಸಾಯುವ ಹೊತ್ತಿಗೆ ಆರೋಗ್ಯನೂ ಇಲ್ಲ, ಹಣನೂ ಇಲ್ಲ ಅಂತಕ್ಕಂಥ ಸ್ಥಿತಿ ಬರುವಂತಾಗಿದೆ. ಆದ್ದರಿಂದ ನಾವು ಅಂತರಂಗ ಮತ್ತು ಬಹಿರಂಗದ ಎರಡೂ ಕಡೆಗಿನ ಪ್ರಗತಿಗಳಿಗೆ ನಾವು ಒಂದಷ್ಟು ಸಮಯವನ್ನು ಕೊಡಬೇಕು. ಕೇವಲ ಹೊರಗಿನ ಓಟದಲ್ಲೇ ನಾವು ಕಾಲವನ್ನು ಕಳೆದರೆ ಅಂತರಂಗದಲ್ಲಿ ಆಗ್ಬೋದಂಥದ್ದು ಈ ಸಂಸ್ಕಾರಗಳನ್ನು ನೋಡಿ. ಎಷ್ಟೊಂದು ಇವತ್ತು ವಿದ್ಯಾವಂತರಿದ್ದಾರೆ, ಯಾರಲ್ಲಾದರೂ ವಿನಯವಂತಿಕೆ ನಾವು ಕಾಣ್ತಾ ಇದ್ದೇವೆ. ವಿದ್ಯೆ ಅವರಿಗೆ ಅಹಂಕಾರವನ್ನು ತಂದು ಕೊಡ್ತಾ ಇದೆ. ಬಹಳ ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ಆ ಬುದ್ಧಿವಂತಿಕೆ ಪರಿಣಾಮ ಅವರಲ್ಲಿದ್ದಂಥ ದೈವ ಶ್ರದ್ಧೆ ಮತ್ತು ಒಳ್ಳೆಯದರಲ್ಲಿ ಇರತಕ್ಕಂಥ ಒಳಿತಿನ ಭಾವನೆ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಶ್ರದ್ಧೆ, ಇವೆಲ್ಲ ಹೋಗ್ತಾ ಇದ್ದಾವೆ. ಸಮೃದ್ಧಿ ಬಂದಿದೆ, ಆದರೆ ಎಲ್ಲಿಯೂ ಸಂಸ್ಕೃತಿಯನ್ನು ಕಾಣ್ತಾ ಇಲ್ಲ. ಸಂಸ್ಕೃತಿಯ ಹೊರನೋಟವನ್ನು ಕಾಣ್ತಾ ಇದ್ದೇವೆ. ಹೊರನೋಟಕ್ಕೆ ಎಲ್ಲರೂ ಒಳ್ಳೊಳ್ಳೆ ಡ್ರೆಸ್ಗಳು ಹಾಕ್ಕೋತಾ ಇದ್ದಾರೆ, ನೋಡೋದಕ್ಕೆಲ್ಲ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆದರೆ ಮಾನಸಿಕವಾಗಿ ಅವರು ಅಸಂಸ್ಕೃತರಂತೆ ವರ್ತಿಸುವುದನ್ನು ಕಾಣ್ತಾ ಇದ್ದೇವೆ. ಆದ್ದರಿಂದ ಇದೆಲ್ಲ ಒಂದಷ್ಟನ್ನು ಪಡ್ಕೊಳ್ತಾ ಇದ್ದೇವೆ, ಇನ್ನೊಂದಷ್ಟನ್ನು ಕಳೆದುಕೊಳ್ತಾ ಇದ್ದೇವೆ. ಈ ಒಂದು ಆಗ್ತಾ ಇರ್ತಕ್ಕಂಥ ಈ ವೈಪರೀತ್ಯವನ್ನು ನಾವು ಗಮನಿಸಿ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಎರಡಕ್ಕೂ ಕೂಡ ಪ್ರಾಧಾನ್ಯತೆಯನ್ನು ಕೊಟ್ಟು ಹೊರಗಿನ ಪ್ರಗತಿಯ ಜೊತೆಗೆ ಒಳಗಿನ ಅಂತರಂಗದ ಕಡೆಗೂ ನಾವು ಸಾಗುವುದನ್ನು ಕಲಿತುಕೊಳ್ಬೇಕಾಗಿದೆ.